ದೇವರು ಎಂಬುದಿಲ್ಲ, ಹಾಗಿಲ್ಲ, ಹೀಗಿಲ್ಲ ಎಂಬುದಾಗಿ ಹೇಳಿದರೂ ಕೂಡ ಪ್ರಾಪಂಚಿಕವಾಗಿ 7 ವಾರಗಳನ್ನು ಸಂಡೇ ಮಂಡೇ ಅಂತ ಹೇಳಿ ಗುರುತಿಸುವುದು. ಹಾಗಾದರೆ ಸಂಡೇ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಎಂಬುದಾಗಿ ಗುರುತಿಸುವುದಿದ್ರೆ ಅದನ್ನು ಸಂಸ್ಕೃತಕ್ಕೆ ತರ್ಜುಮೆ ಮಾಡಿದರೆ ಸೂರ್ಯನ ದಿನ, ಚಂದ್ರನ ದಿನ, ಅಂಗಾರಕನ ದಿನ, ಬುಧನ ದಿನ, ಶುಕ್ರನ ದಿನ, ರಾಹು ಶನೀಶ್ವರನ ದಿನ ಎಂಬುದಾಗಿಯೇ ನಾವು ಫಾಲೋ ಮಾಡೋದು. ಹಾಗಾದರೆ ಪ್ರಾಪಂಚಿಕವಾಗಿ ಒಪ್ಪಿಕೊಂಡಂಥ ವಿಚಾರ. ಆದರೆ ಅದನ್ನು ಆ ನಿಟ್ಟಿನಲ್ಲಿ ಯೋಚಿಸಿದರೆ ಮಾತ್ರ ನಮಗೆ ಅದರದ್ದು ಅವಾಹನೆಗೆ ಬರ್ತದೆ ಎಂಬಂತಹ ವಿಚಾರ ಇದ್ದರೆ, ಹೀಗೆ ಯೋಚಿಸಿದರೆ ಅದು ಸುಮ್ಮನೆ, ಇದು ಸುಳ್ಳು, ಅದು ಡೋಂಗಿ ಇತ್ಯಾದಿಗಳೆಲ್ಲ ಕೂಡ ಉತ್ಪತ್ತಿಯಾಗುವುದಕ್ಕೆ ಸಾಧ್ಯ. ಹಾಗಿರುವಾಗ ನಮ್ಮ ದೋಷಗಳೆಲ್ಲ ಪರಿಹಾರವಾಗಬೇಕು ಅಂತಿದ್ರೆ ನವಗ್ರಹರ ಅನುಗ್ರಹ ಪ್ರಾಪ್ತಿಗೆ ಬೇಕಾದಂಥ ಶಾಂತಿಯನ್ನು ಮಾಡಬೇಕು. ಶಾಂತಿ ಎಂಬಂತಹ ವಿಚಾರಕ್ಕೆ ಬಂದಾಗ ಅದರ ವ್ಯಾಖ್ಯಾನವನ್ನು ಒಂದು ರೀತಿಯಲ್ಲಿ ಹೇಳಿದ್ದಾರೆ. ಹೇಗೆ? ಯಾವ ಮಂತ್ರಗಳನ್ನು ಶಮನ ಮಾಡುವುದರಿಂದ, ಯಾವ ಮಂತ್ರಗಳನ್ನು ಶ್ರವಣ ಮಾಡುವುದರಿಂದ, ಯಾವ ಮಂತ್ರಗಳನ್ನು ಪಠನ ಮಾಡುವುದರಿಂದ, ಯಾವ ಮಂತ್ರಗಳನ್ನು ಅಭಿಮಂತ್ರಿಸಿದಂತಹ ತೀರ್ಥವನ್ನು ಪ್ರಾಶನ ಮಾಡುವುದರಿಂದ, ಯಾವ ಮಂತ್ರಗಳಿಂದ ಹೋಮವನ್ನು ಮಾಡುವುದರಿಂದ ನಮ್ಮೆಲ್ಲರ ದೋಷಗಳು ಶಮನವಾಗ್ತಾ ಇವೆಯೋ ಅಂತಹ ಪ್ರಕ್ರಿಯೆಯನ್ನು ಶಾಂತಿ ಎಂಬುದಾಗಿ ಕರೆದಿದ್ದಾರೆ. ಹಾಗಿರುವಾಗ ನವಗ್ರಹ ಶಾಂತಿ, ಇಲ್ಲಿ ನವಗ್ರಹ ಮಂಡಲವನ್ನು ದರ್ಶನ ಮಾಡಬೇಕು ಅಂತ. ಗ್ರಹಚಾರ ಜಾಸ್ತಿ ಇದ್ದರೆ ಎಲ್ಲರೂ ಮೊನ್ನೆ ಹೇಳಿದ್ದಾರೆ ನಿಮಗೆ, ಅಲ್ಲಿಗೆ ಹೋಗಿ ಬನ್ನಿ, ಇಲ್ಲಿಗೆ ಹೋಗಿ ಬನ್ನಿ, ಸುಬ್ರಹ್ಮಣ್ಯಕ್ಕೆ ಹೋಗಿ ಬನ್ನಿ, ಧರ್ಮಸ್ಥಳಕ್ಕೆ ಹೋಗಿ ಬನ್ನಿ. ಕಾರಣ ಏನು ಎಂಬಂಥ ವಿಚಾರಕ್ಕೆ ಬಂದರೆ ಪುಣ್ಯಕ್ಷೇತ್ರ ಸಂದರ್ಶನವನ್ನು ಮಾಡುವುದರಿಂದಲಾಗಿ ನಮಗೆ ಒಳ್ಳೆಯ ರೀತಿಯ ಪುಣ್ಯ ಫಲಗಳು ಪ್ರಾಪ್ತಿಯಾಗ್ತದೆ. ನಮ್ಗೆ ಇಷ್ಟವಾದಂತಹ ಗುರುಗಳು ಬಂದರು ಅಂತಿದ್ರೆ ಗುರುಗಳ ಚರಣ ಸ್ಪರ್ಶವನ್ನು ನಾವು ಮಾಡ್ತೇವೆ. ಗುರುಗಳ ಚರಣ ಸ್ಪರ್ಶದಿಂದಲೇ ನಮ್ಮೆಲ್ಲರ ಪಾಪಗಳೆಲ್ಲವೂ ಕೂಡ ಶಮನವಾಗ್ತದೆ ಎಂಬಂತಹ ಭಾವ ನಮ್ಮಲ್ಲಿ ಜಾಗೃತವಾಗ್ತದೆ. ಅದೇ ರೀತಿಯಲ್ಲಿ ಒಂದು ಪುಣ್ಯಕ್ಷೇತ್ರ ಸಂದರ್ಶನವನ್ನು ನಾವು ಮಾಡಿ ಬಂದರೆ ನಾವಲ್ಲಿ ಒಂದು ಫೀಲ್ ಆಗ್ತೇವೆ, ಪಾಸಿಟಿವ್ ಫೀಲ್ ಅಂತ ಹೇಳ್ತೇವೆ, ಧನಾತ್ಮಕವಾಗಿ ನಾವು ಫೀಲ್ ಆಗ್ತೇವೆ. ಕಾರಣ ಏನು ಅಂತ ಕೇಳಿದರೆ ಪುಣ್ಯಕ್ಷೇತ್ರ ಸಂದರ್ಶನವನ್ನು ನಾವು ಮಾಡಿ ಬಂದಿದ್ದೇವೆ. ಅದೇ ರೀತಿಯಲ್ಲಿ ಒಂದು ಶಾಂತಿ ಹವನವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಆ ಶಾಂತಿ ಹವನಕ್ಕೆ ಮಾಡಿದಂತಹ ವ್ಯವಸ್ಥೆಯನ್ನು ನೋಡುವುದರಿಂದಲಾಗಿಯೂ ಕೂಡ ನಮ್ಮ ದೋಷಗಳು ಪರಿಹಾರವಾಗ್ತದೆ. ಆದ್ದರಿಂದಲೇ ನಾವು ವಿಶೇಷವಾಗಿ ಇಲ್ಲಿ ನವಗ್ರಹ ಮಂಡಲವನ್ನು ಬರೆದು ಆ ನವಗ್ರಹ ಮಂಡಲವನ್ನು ನೀವು ನೋಡಬೇಕು ಎಂಬಂಥ ಉದ್ದೇಶದಿಂದ ನಾವು ಇಲ್ಲಿ ನಿಮ್ಮನ್ನು ಕುಳಿತುಕೊಳ್ಳಿಸಿದ್ದು. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತೆ. ಜೀವನದಲ್ಲಿ ನಾವು ಮಾಡಿರತಕ್ಕಂತಹ ಪಾಪದುರಿತಗಳು ಪರಿಹಾರವಾಗಬೇಕು ಅಂತಿದ್ರೆ ಯಾವ ರೀತಿಯಲ್ಲಿ ಪುಣ್ಯಕ್ಷೇತ್ರ ಸಂದರ್ಶನವನ್ನು ಮಾಡುವುದರಿಂದಲಾಗಿ ನಮ್ಮೆಲ್ಲರ ಪಾಪಗಳನ್ನು ನಾವು ಕಳೆದುಕೊಳ್ಳುವುದಕ್ಕೆ ಸಾಧ್ಯವಿದೆಯೋ ಅದೇ ರೀತಿಯಲ್ಲಿ ಶಾಂತಿ ಕರ್ಮ ಅನುಷ್ಠಾನಗಳನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ತತ್ತತ್ತು ಮಂಡಲ ದರ್ಶನಗಳನ್ನು ಮಾಡುವುದರಿಂದಲಾಗಿ ಅರ್ಧ ದೋಷಗಳನ್ನು ನಾವು ಕಳೆದುಕೊಳ್ಳುವುದಕ್ಕೆ ಸಾಧ್ಯ. ಹಾಗಿರುವಾಗ ಇಲ್ಲಿ ಮಧ್ಯದಲ್ಲಿ ಆದಿತ್ಯನನ್ನು ಆವಾಹನೆ ಮಾಡಿಕೊಂಡು ಪೂಜಿಸಿಕೊಳ್ಳುವುದಕ್ಕಿದ್ದೇವೆ. ಆರೋಗ್ಯಂ ಪದ್ಮಬಂಧುರ ವಿತರತೆ. ಆರೋಗ್ಯ ಪ್ರಾಪ್ತಿಯಾಗಬೇಕು ಅಂತಿದ್ರೆ ಸೂರ್ಯನ ಅನುಗ್ರಹ ಬೇಕು. ಸೂರ್ಯನಿಗೆ ಪದ್ಮಬಂಧು ಎಂಬಂತ ಹೆಸರು. ಪದ್ಮಬಂಧು ಒಂದು ತಾವರೆ ಅರಳಬೇಕು ಅಂತಿದ್ರೆ ಸೂರ್ಯ ರಶ್ಮಿ ಬೀಳಬೇಕು. ಸೂರ್ಯ ಯಾವಾಗ ಅಸ್ತಂಗತನಾಗ್ತಾನೆ ತಾವರೆ ತನ್ನಿಂದ ತಾನಾಗಿ ಮುದುರಲ್ಪಡ್ತದೆ. ಇಲ್ಲಿರತಕ್ಕಂಥ ಹಸಿರು ತಳಿರು ತೋರಣಗಳೆಲ್ಲವೂ ಕೂಡ ಅರಳಬೇಕು ಅಂತಿದ್ರೆ ಸೂರ್ಯೋದಯ ಆಗಬೇಕು. ಸೂರ್ಯ ಅಸ್ತ ಆಯಿತು ಅಂತಿದ್ರೆ ಇದೆಲ್ಲ ಮುದುಡ್ಲಿಕ್ಕೆ ಸಾಧ್ಯ. ಆಗಿರುವಾಗ ಒಂದು ತಾವರೆಯ ಪದ್ಮದ ಅರಳುವಿಕೆಗೂ ಅದೇ ರೀತಿಯಲ್ಲಿ ಆ ಮುದುಡುವಿಕೆಗೂ ಕಾರಣನಾಗಿರತಕ್ಕಂಥವ ಯಾರು ಎಂಬಂತಹ ವಿಚಾರಕ್ಕೆ ಅವನನ್ನು ಆದಿತ್ಯ ಎಂಬುದಾಗಿ ಕರೆದಿದ್ದಾರೆ. ಆ ಆದಿತ್ಯ ಎಂಬಂತಹ ಶಬ್ದಕ್ಕೆ ಇನ್ನೊಂದು ಬದಿಯಲ್ಲಿ ಆದಿತ್ಯನಿಗೆ ಮತ್ತೊಂದು ಹೆಸರುಂಟು, ಕಲ್ಮಷಘ್ನ. ಕಲ್ಮಶಗಳನ್ನೆಲ್ಲವನ್ನು ಕೂಡ ದೂರ ಮಾಡುವವನು ಆದಿತ್ಯ. 4 ದಿನ ಮಳೆ ಬಂತು, 5 ದಿನ ಮಳೆ ಬಂತು, ಮಾರ್ಗದಲ್ಲಿ ಹೋಗ್ಲಿಕ್ಕಾಗುವುದಿಲ್ಲ. ಕಾಲು ಒದ್ದೆ ಆಗ್ತದೆ, ಕೆಸರಿರ್ತದೆ, ಹಾಗಿರ್ತದೆ, ಹೀಗಿರ್ತದೆ, ಹೋಗ್ಲಿಕ್ಕಾಗುವುದಿಲ್ಲ. ಕೇವಲ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ 3 ಗಂಟೆಯವರೆಗೆ ಒಂದು ಸೂರ್ಯರಶ್ಮಿ ಬಂತು ಅಂತಿದ್ರೆ ಮಾರ್ಗವು ಶುದ್ಧ ಆಗ್ತದೆ, ಪರಿಸರ ಶುದ್ಧ ಆಗ್ತದೆ, ಪರಿಸರದ ಮಾಲಿನ್ಯ ಹೋಗ್ತದೆ, ಆ ಕಮಟು ವಾಸನೆ